18 ಕ್ರಾಸಲ್ಲಿ ಇಳ್ಕೊಂಡು ಫೈನಲಿ ರೂಮಿಗೆ ಬಂದೆ. ಇದೊಂದು ಲವ ಕುಶ. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಅರಣ್ಯ ಭವನ. ತುಂಬ ಜನ ಇದ್ದಾರೆ ಅಂತಂದರೆ ಇದು ತುಂಬ ಜನ ಹೋದವ್ರೆ ಗಾಯ್ಸ್. ಕ್ಯೂ ಮೇಲೆ ಕ್ಯೂ ಐತೆ ಗಾಯ್ಸ್, ತುಂಬ ರಶ್ಶು. ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವ್ಲಾಗ್ನ ನಮ್ಮ PGಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಹೋಗ್ತಾ ಇರೋದು ಅಂದರೆ, ದೇವಸ್ಥಾನಕ್ಕೆ ಎಲ್ಲರೂ ಏನಕ್ಕೆ ಹೋಗ್ತಾರೆ, ಕೈ ಮುಗಿಯೋಕ್ಕೆ, ಮತ್ತು ನಾವು ಅಂದ್ಕೊಂಡಿದ್ದನ್ನು ನೆರವೇರ್ಸಪ್ಪ ಅಂತ ಕೇಳ್ಕೊಳ್ಳೋಕ್ಕೆ. ಬಟ್ ಅದಾಗಲ್ಲ, ದೇವ್ರ ಪ್ಲ್ಯಾನ್ ಇರುತ್ತೆ ಅಲ್ವಾ, ಗಾಡ್ ಪ್ಲ್ಯಾನ್. ನಮ್ಮದು ಏನಿಲ್ಲ, ಎಲ್ಲ ಭಗವಂತಂದು. ಹಾಗಾಗಿ ಈಗ ನಮ್ಮ ರೂಮಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಇವತ್ತಿನ ವ್ಲಾಗು ಇಲ್ಲಿಂದ ಶುರುವಾಗುತ್ತೆ. ಬನ್ನಿ, ಲೆಟ್ಸ್ ಗೋ. ಈಗ ಸಬ್ಸ್ಕ್ರೈಬ್ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು. ಇವಾಗ ಇಲ್ಲಿಂದ ಹೋಗೋದು. ಹಿಂಗೆ ಹೊಸ ಹೊಸ ವೀಡಿಯೋ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್, ಪ್ಲೀಸ್. ಬನ್ನಿ ಹೋಗೋಣ. ಗೈಸ್, PGಯಿಂದ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕಲ್ಲಿ ಮೀಟ್ ಆಗೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಮೆಜೆಸ್ಟಿಕ್ ರೀಚ್ ಆಗಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಹತ್ಕೊಂಡು ಹೊರಡಬೇಕು. ಬನ್ನಿ, ಲೆಟ್ಸ್ ಗೋ. ಗೈಸ್, ಈ ವ್ಲಾಗಿಂದ ಒಂದು ತಿಳ್ಕೊಂಡೆ ಗೈಸ್, ಅದು ಫಸ್ಟ್ನೇ ವ್ಲಾಗಿಂದ ಕಾಪಿರೈಟ್ ಸ್ಟ್ರೈಕ್ ಆಗ್ಬಿಡ್ತು ಗೈಸ್. ಅದಕ್ಕೋಸ್ಕರ ಮ್ಯೂಸಿಕ್ ಏನೂ ಹಾಕ್ಬಾರ್ದು. ನೀವು ಯಾರಾದರೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟೇ ಮ್ಯೂಸಿಕ್ ಏನೂ ಹಾಕ್ಬೇಡಿ ಗೈಸ್, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಮಾಡಿಬಿಡ್ತಾರೆ. ಅದಕ್ಕೆ ಈ ವ್ಲಾಗಲ್ಲಿ ಮ್ಯೂಸಿಕ್ ಏನೂ ಹಾಕಲ್ಲ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಅಂದರೆ ಮಳೆ ಬಂದ್ಬಿಡ್ತು ಗೈಸ್, ತುಂಬ ನೋಡಿ ಮಳೆ. ಇವಾಗ ಸ್ವಲ್ಪ ನಿಂತೈತೆ, ಜಸ್ಟ್ ಇವಾಗ ಮಳೆ ನಿಲ್ತು. ಇಡೀ ಗೈಸ್, ಇಲ್ಲಿಂದ ಎಂಟ್ರೆನ್ಸು. ಮಳೆಗೆ ಒಂದು ಹೊಸ ಸಿಸ್ಟಮ್ ಮಾಡೋರು ಇಲ್ಲೂ ಗೈಸ್. ಇಲ್ಲಿಂದ ಹೋಗಿ ಪುನಃ ಮಳೆ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿ ದೇವಸ್ಥಾನ ನೋಡಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದಾಗ ಬಂದು ರೈಟ್ ಸೈಡು ನಲ್ಲಿ ಈ ಥರ ತಿರುಗಿ ಕೈ ಕಾಲು ತೊಳ್ಕೊಂಡು, ಮತ್ತು ಕ್ಯಾಮ್ರಾನ ಎಡಗೈಯಲ್ಲಿ ಇಟ್ಕೊಂಡು ಬಲಗೈ ತೊಳ್ಕೊಂಡು. ಕ್ಯೂ ಮೇಲೆ ಕ್ಯೂ ಐತೆ ಗೈಸ್, ತುಂಬ ರಶ್ಶು. ಇವತ್ತು ಏಕಾದಶಿ ಅಂತೆ, ಅದಕ್ಕೆ ತುಂಬ ರಶ್. ಏನು ಮಾಡೋದು, ನೆಕ್ಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಕರ್ಕೊಂಡ್ಬರ್ಬೇಕು. ಇಲ್ಲೆಲ್ಲ ಡಿ ಬಾಸ್, ತುಂಬ ಸೆಲೆಬ್ರಿಟೀಸ್ ಬಂದಾರೆ. ಬಂಡಿ ಮಹಾಕಾಳಿ ದೇವಸ್ಥಾನ ಗೈಸ್. ಅದಕ್ಕೆ ಸಿಕ್ಕಾಬಟ್ಟೆ ಕ್ರೌಡ್, ತುಂಬ ರಶ್ ಇದ್ದಾರೆ. ಸಂಡೇ ಬೇರೆ. ಒಂದು ಲವ ಕುಶ, ಅದು ಶಿವಲೀಲ. ಫೈನಲಿ ದರ್ಶನ ಎಲ್ಲ ಮುಗೀತು. 2 hours ವೆಯ್ಟ್ ಮಾಡಿದ್ದಕ್ಕೂ ಈ ಮಹಾಕಾಳಿ ದರ್ಶನ ಮುಗೀತು. ಇವಾಗ ಇಲ್ಲಿಂದ ಹೊರಡೋದು. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ, ಆಲ್ಮೋಸ್ಟ್ ಎಲ್ಲ ಫಿಲಮ್ ಇಂಡಸ್ಟ್ರಿಯವರು ಮುಹೂರ್ತ ಎಲ್ಲ ಇಲ್ಲೇ ಮಾಡೋದು. ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ, ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಬಟ್ ನಮಗೂ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನಮಗೂ ಒಳ್ಳೆಯದಾಗಲಿ ಅಂತ. ಮತ್ತು ಯಾರ್ಯಾರು ನನ್ನ ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ಹೊರಡೋಣ ಬನ್ನಿ. ಫಸ್ಟೇ ಒಂದು ಸಲ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ, ಬಟ್ ಒಳಗಡೆ ಬಿಟ್ಟಿರಲಿಲ್ಲ, ಯಾಕಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಇವಾಗ ಒಳಗಡೆ ದರ್ಶನ ಮಾಡ್ಕೊಂಡು ತೀರ್ಥ ಆಡಿಸ್ಕೊಂಡು ತುಂಬ ಖುಷಿಯಾಯಿತು. ಪೀಸ್ಫುಲ್ ಮೈಂಡ್ ಗಾಯ್ಸ್, ತುಂಬ ಪೀಸ್ಫುಲ್. ನಿಮಗೇನಾದರೂ ಮೈಂಡು ರಿಫ್ರೆಶ್ ಆಗೋಕ್ಕೆ ದೇವಸ್ಥಾನಗಳಿಗೆ ಹೋಗಿ, ಒಳ್ಳೆಯದಾಗುತ್ತೆ, ಪೀಸ್ ಆಗಿರುತ್ತೆ ಮೈಂಡು. ಎಲ್ಲ ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟರೆ ಇಲ್ಲಿ ಮೊಸರು ಪ್ರಸಾದಕ್ಕೆ ತುಂಬ ಕ್ಯೂ ಆಗಿಬಿಟ್ಟಿದ್ರೆ ಗಾಯ್ಸ್. ಫೈನಲಿ ಸಖತ್ ಹೊಟ್ಟೆ ಹಸಿತಿತ್ತು, ಪ್ರಸಾದ ಇಸ್ಕೊಂಡಿದ್ದೀನಿ. ಇವಾಗ ತಿನ್ಕೊಂಡು ಇಲ್ಲಿಂದ ಹೊರಡೋದು. ಬನ್ನಿ ಹೋಗೋಣ. ಪ್ರಸಾದ ಎಲ್ಲ ತಿಂದಾಯಿತು. ಇವಾಗ ನೆಕ್ಸ್ಟು ತಿಂಡಿ ಮಾಡಿಲ್ಲ ಗಾಯ್ಸ್, ಒಂದು ಉಪವಾಸ ಐತೆ.
ಅದಕ್ಕೋಸ್ಕರ ತಿಂಡಿ ಮಾಡಿಲ್ಲ. ಇವಾಗ ಹೋಗಿ ತಿಂಡಿ ಮಾಡಬೇಕು. ತಿಂಡಿ ಊಟ ಗೊತ್ತಿಲ್ಲ, 4 ಗಂಟೆ ಆಗೈತೆ. ಸೊ ಬನ್ನಿ ಹೋಗೋಣ. ತಿಂಡಿ ಮಾಡೋಕ್ಕೆ ಮುಂಚೆ ಒಂದು ಕಬ್ನಲ್ಲಿ ಕುಡಿಯೋಣ ಅಂತ ಕಬ್ನಲ್ಲಿ ಕುಡಿಯೋಕೆ ಬಂದಿದ್ದೀನಿ ನೋಡಿ. ಕಬ್ನಲ್ಲಿ ಮಾಡುವ ವಿಧಾನ ಎಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ನೋಡಿ. ಕಸ್ಟಮರು ಬೇಕು ಅಂತ ಹೇಳಿದ್ರು, ಇವಾಗ ಬೇಡ ಅಂದ್ಬಿಟ್ಟು ಹೋಯ್ತವ್ರೆ. ಹಿಂಗಾದ್ರೆ ಜೀವನ ಪಾಪ ಅವ್ರು ಮಾಡ್ತಾವ್ರೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಅಲ್ಲಿಂದ ಕಬ್ನಲ್ಲಿ ಕುತ್ಕೊಂಡು ಇವಾಗ ಅಲ್ಲಿ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ಕಿಂದ ಇವಾಗ ಅಲ್ಲೊಂದು ಬಸ್ ಹತ್ತಿ ಮಲ್ಲೇಶ್ವರಮಲ್ಲಿ ಏನಾದರೂ ತಿಂದ್ಕೊಂಡು ತುಂಬ ಹೊಟ್ಟೆ ಹಸಿತಿದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಹಿಂಗೆ ನೋಡ್ದಂಗೆ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿದ್ದ ಪ್ರಸಾದ ಮತ್ತು ಕಬ್ನಲ್ಲಿ ಕೊಡ್ತಿದ್ದೆ ಅಷ್ಟೇ. ಇವಾಗ ಮಲ್ಲೇಶ್ವರಮಲ್ಲಿ ಏನಾದ್ರು ತಿಂದ್ಕೊಂಡು ನಮ್ಮ ರೂಮಿಗೆ ಹೋಗೋದು. ಗಾಯ್ಸ್, ಹೈದರಾಬಾದಿ ಬಿರಿಯಾನಿ ಮಲ್ಲೇಶ್ವರಮಲ್ಲಿದೆ. ಯಾವಾಗಾದರೂ ಬಂದಾಗ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾನೊಂದು ಟೈಮ್ ಹೋಗಿದ್ದೆ. ಇದೆಲ್ಲ ಮಲ್ಲೇಶ್ವರಂ. ಈ ಸ್ಟ್ರೀಟಲ್ಲಿ ತುಂಬ ಜನ ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಕಡಿಮೆಗೆ ಸಿಗುತ್ತೆ ಗಾಯ್ಸ್. ಬಾಯ್ಸ್ಗಲ್ಲ, ಗರ್ಲ್ಸ್ಗೆ ಸ್ಟ್ರೀಟಲ್ಲಿ ಸಿಗುತ್ತೆ, ಬಾಯ್ಸ್ಗೆ ಶಾಪ್ಗೆ ಹೋಗಬೇಕು. ಅಂತ ಗರ್ಲ್ಸು ಈಗೊಂದು ತಗೊಳ್ಳಿ, ಬಾಯ್ಸು ಶಾಪಲ್ಲಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ನೋಡಿ ಗಾಯ್ಸ್, ಸಂಡೇ ಅಂದರೆ ಜನ ಸಿಕ್ಕಾಪಟ್ಟೆ ಇರ್ತಾರೆ ಮಲ್ಲೇಶ್ವರಂ ಸ್ಟ್ರೀಟಲ್ಲಿ. ಬಟ್ಟೆ ಪರ್ಚೇಸಿಂಗ್ ಚೆನ್ನಾಗೈತೆ, ಕ್ವಾಲಿಟಿ ತಗೊಳ್ಳಿ. ತುಂಬ ಜನ ಇದ್ದಾರೆ ಗಾಯ್ಸ್, ತುಂಬ ಜನ ಇದ್ದಾರೆ. ಏನಪ್ಪ ಇವನು ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಅಂತ ಅನ್ಕೋಬಿಟ್ಟು. ಇಲ್ಲಿ ಬಸ್ಸಲ್ಲಿ ಅಷ್ಟೊಂದು ರಶ್ಶೇ ಇಲ್ಲ, ಜನನೇ ಇಲ್ಲ ಗಾಯ್ಸ್. ನೋಡಿ ಬೇಕಿದ್ರೆ ಫುಲ್ಲು ಖಾಲಿ ಹೊಡಿತೈತೆ. ಇಷ್ಟು ದಿನ ತುಂಬ ರಶ್ಶು, ಡೇ ಟೈಮಲ್ಲೇ ರಶ್ಶು. ಸಂಡೇ ರಶ್ ಇರಲ್ಲ, ಅಷ್ಟೊಂದು ರಶ್ ಇರಲ್ಲ. ಬಟ್ ಈ ಬಸ್ಸಲ್ಲಿ ಇಲ್ಲ ಅನ್ಸುತ್ತೆ. ಹೋದ ಬಸ್ಸು ಮತ್ತು ಇನ್ನೇ ಬಸ್ಸಲ್ಲಿ ಇರ್ಬೋದು, ನಾವು ಗೊತ್ತಿಲ್ಲ. ಬಟ್ ನಾನು ಹತ್ತಿರೋ ಬಸ್ಸಲ್ಲಿ ತುಂಬ ಫ್ರೀ ಆಗೈತೆ. ಅದಕ್ಕೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತೀವಿ. ನೀವು ನೋಡ್ಬೇಕಲ್ವಾ, ನೋಡಿರ್ತೀರಾ, ಆದರೆ ಯಾರ್ಯಾರು ನೋಡಿಲ್ಲ ಅವರು ನೋಡ್ಬೇಕಲ್ವಾ ಬಟ್ಟೆ ಪರ್ಚೇಸಿಂಗ್. ನೋಡಿ ಯಾರಾದರೂ ನಮ್ಮ ಬ್ಲಾಗ್ ನೋಡ್ತಿರೋರು ಬಟ್ಟೆ ತಗೋಬೇಕು ಅಂತಂದರೆ ತಗೊಳ್ಳಿ, ಬಂದು ಚೆನ್ನಾಗಿದೆ ನೋಡಿ ತಗೊಳ್ಳಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಹಿಂಗೆ ಹೋಯ್ತಾ ನಾನು ಫಸ್ಟು ಬಂದು ಕೆಲಸ ಮಾಡಿ, ಅಂದರೆ ಬೆಂಗಳೂರಿಗೆ ಫಸ್ಟು ಕಾಲಿಟ್ಟು ಎಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಮುಂದೆ ತೋರಿಸ್ತೀನಿ. ಮುಂದೆ ಐತೆ ನೋಡೋರಂತೆ. ಹಂಗೆ ಅನ್ನ ಕೊಟ್ಟ ಜಾಗ ಅಂತಲೂ ಹೇಳ್ಬೋದು ಅದನ್ನು. ಮತ್ತು ಅಲ್ಲೊಂದು ದೇವಸ್ಥಾನ ಐತೆ, ಡೈಲಿ ಅಲ್ಲಿ ಮಾರ್ನಿಂಗ್ ತಿಂಡಿನೇ ಮಾಡ್ತಿದ್ದೆ. ನಮಗೆ ಅನ್ನ ಕೊಟ್ಟ ಜಾಗ ದೇವಸ್ಥಾನ, ಸರ್ಕಲ್ ಮಾರಮ್ಮನ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ಮುಂದೆ. ಗಾಯ್ಸ್, ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಬೆಂಗಳೂರು. ಅದಕ್ಕೆ ಇಡೀ ವಿಶ್ವದಲ್ಲೇ ಲಂಡನ್ 1ನೇ ಸ್ಥಾನ ಐತೆ, ಬೆಂಗಳೂರು 2ನೇ ಸ್ಥಾನ ಐತೆ ಟ್ರಾಫಿಕಲ್ಲಿ. ಏನು ಮಾಡೋಕ್ಕಾಗಲ್ಲ, ಬಿಸಿ ಏರಿಯಾ ಗಾಯ್ಸ್, ಬಿಸಿ ಏರಿಯಾ. ಮಲ್ಲೇಶ್ವರಂ ಫೇಮಸ್ ದೇವಸ್ಥಾನ ಕಾಡು ಮಲ್ಲೇಶ್ವರ. ಇದೆಲ್ಲ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿತ್ತು ಗೈಸ್. ಅವಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಇವಾಗಲೂ ಚೆನ್ನಾಗೈತೆ. ಬಟ್ ಮನೆ ಜವಾಬ್ದಾರಿ, ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಇಲ್ಲಿಗೆ ಬಂದಿದ್ದು ನಾವು ಟ್ರೈನಿಂಗ್ ಅಂತ, 1 ವರ್ಷ ಟ್ರೈನಿಂಗ್ ಮಾಡಿದ್ವಿ. ಎಲ್ಲಿ ಅಂತ ಅದನ್ನು ತೋರಿಸ್ತೀನಿ, ಮುಂದೆ ಇದೆ, ಅದನ್ನು ತೋರಿಸ್ತೀನಿ. ಅಲ್ಲಿ ಟ್ರೈನಿಂಗ್ ಮಾಡೋದು ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡೋದು. ನೈಟ್ ಊಟನೂ ಕೊಡ್ತಿದ್ರು, ಬೆಳಿಗ್ಗೆ ತಿಂಡಿ ಕೊಡ್ತಿದ್ರು. ಅದೇನಾದರೂ ಅಕಸ್ಮಾತಾಗಿ ಕ್ಲೋಸ್ ಮಾಡಿದ್ರು ಅಂತಂದರೆ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಿದ್ವಿ. 18 ಕ್ರಾಸು. ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಓಡಾಡಿದ ಜಾಗ, ಆದರೂ ಏನೋ ಒಂಥರ ಫೀಲ್ ಗೈಸ್. ತುಂಬ ಚೆನ್ನಾಗೈತೆ ಇವಾಗಲೂ. ಈ ಇಂದಿರಾ ಕ್ಯಾಂಟೀನಲ್ಲಿ ಮತ್ತು ಸರ್ಕಲ್ ಮಾರಮ್ಮನ ದೇವಸ್ಥಾನದಲ್ಲಿ 2 ತವನೂ ಊಟ ಖಾಲಿ ಆಗಿಬಿಟ್ಟಿದ್ರೆ
ನಾವೊಂದು ಕ್ಯಾಂಟೀನ್ ಬರ್ತಿದ್ವಿ ಗಾಯ್ಸ್. 18 ಕ್ಲಾಸಲ್ಲಿ ಒಂದು ಕ್ಯಾಂಟೀನ್ ಐತೆ, ಕಾಲೇಜ್ ಕ್ಯಾಂಟೀನು. ಇದ್ರ ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಜನ ಓದಿದ್ದು, ಅಂದರೆ ಸೆಲೆಬ್ರಿಟೀಸು ಮತ್ತು ಇನ್ಫ್ಲೂಯೆನ್ಸರು ಎಲ್ಲರೂ. ಆ ಏರಿಯಾ ನೋಡಿ ಇಲ್ಲಿ ಚೆನ್ನಾಗೈತೆ ನೋಡಿ, ಅದೇ ಏರಿಯಾ. ಇದು ಮುಂದೆ ಇರೋದೇ ಕ್ಯಾಂಟೀನು ನೋಡಿ, ಅದೇ ಕ್ಯಾಂಟೀನು, ಕಾಲೇಜ್ ಕ್ಯಾಂಟೀನ್. ಇವಾಗ ಚೇಂಜ್ ಮಾಡಿಬಿಟ್ಟವ್ರೆ. ಈ ಹೋಟ್ಲಿಗೆ ಬಂದು, ಅಂದರೆ ಕಾಲೇಜ್ ಕ್ಯಾಂಟೀನಿಗೆ ಬಂದು ದೋಸೆ ತಿಂದು 2 ಬಜ್ಜಿ ತಿಂದು ಇವಾಗ ಹೊರಡೋದು. ಇದು ಹೆಂಗೈತೆ ನೋಡಿ, ಈ ಥರ ಸಿಸ್ಟಮೇ ಇರಲಿಲ್ಲ ಗಾಯ್ಸ್, ಇವಾಗ ಮಾಡಿರೋದು ನೋಡಿ. ಚೆನ್ನಾಗಿ ಮಾಡೋರೆ, ಸೇಫ್ಟಿಯಾಗಿ. ಇದೆಲ್ಲ ಓಪನ್ ಅಪ್ ಆಗಿತ್ತು. ಬನ್ನಿ ಹೋಗೋಣ. ಇಲ್ಲೆಲ್ಲ ಸುಮ್ಮನೆ ನಾವು ಓಡಾಡಿದ ಜಾಗನ ಸುತ್ತಾಡ್ಕೊಂಡು ನೋಡಿ. ಈ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಗಾಯ್ಸ್. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದೇ ಅರಣ್ಯ ಭವನ, ಅಲ್ಲೇ ವರ್ಕ್ ಮಾಡ್ತಿದ್ದು. ಮತ್ತು ಇಲ್ಲಿ ನೀರು ಸರಬರಾಜು, ಬೆಂಗಳೂರಿಗೆ ನೀರು ಸರಬರಾಜು ಮಾಡೋ ಜಾಗ, ಆ ಜಾಗದ ಹಿಂದ್ಗಡೆ ನಮ್ಮ ರೂಮ್ ಇತ್ತು, ಕ್ವಾರ್ಟರ್ಸು. ಅರಣ್ಯ ಭವನ ಕ್ವಾರ್ಟರ್ಸ್ ಅವರೇ ಕೊಟ್ಟಿದ್ರು. ಇಲ್ಲಿಂದ ಹೋಗಿ ಬ್ಯಾಕ್ ಸೈಡು ಅಲ್ಲಿ ರೂಮ್ ಇತ್ತು. ಅಲ್ಲಿಂದ ಮತ್ತೆ ಬೇರೆ ರೋಡಲ್ಲಿ ಹೋಗ್ತಾ ಇದ್ವಿ. ತುಂಬ ಮೆಮರೀಸ್ ಇದೆ ಗಾಯ್ಸ್. ಇಲ್ಲಿ 1 ವರ್ಷ ಕಷ್ಟಪಟ್ಟಿದ್ದೀವಿ ಕೆಲಸ ಕಲಿಯೋಕ್ಕೆ. ಏನು ಕೆಲಸ, ಏನು ಎತ್ತ, ಯಾವ ಊರವನು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಎಲ್ಲಿದ್ದಾರೆ, ಏನು ಎತ್ತ ಎಲ್ಲ ಹೇಳ್ತೀನಿ ಗಾಯ್ಸ್. ಇವಾಗ ದೇವಸ್ಥಾನ ನೋಡೋಣ ಬನ್ನಿ. ಇಲ್ಲೂ ಸರ್ಕಲ್ ಮಾರಮ್ಮನ ದೇವಸ್ಥಾನದಲ್ಲೂ ದರ್ಶನ ಎಲ್ಲ ಮುಗೀತು. ಇವಾಗ ಮುಗಿಸ್ಕೊಂಡು ಒಂದು ರೀಲ್ ಶೂಟ್ ಇತ್ತು, ಅಲ್ಲಿ ರೀಲ್ ಶೂಟ್ ಮಾಡ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಫೈನಲಿ ರೂಮಿಗೆ ಬಂದೆ, ಅಂದರೆ ನಮ್ಮ ಪಿ ಜಿಗೆ ಬಂದೆ. ತುಂಬ ಲೇಟ್ ಆಗ್ಬಿಡ್ತು ಗೈಸ್. ಏನಕ್ಕಂದರೆ ಒಂದು ನಿಮಿಷ ಡೋರ್ ಹಾಕಿ. ಏನಕ್ಕೆ ಲೇಟ್ ಆಗೋಯ್ತು ಅಂತಂದರೆ, ಅಲ್ಲಿ ವಿದ್ಯಾರಣ್ಯಪುರಂಗೆ ಹೋಗಿ ವಿದ್ಯಾರಣ್ಯಪುರಮಲ್ಲಿ ನಮ್ಮ ಫ್ರೆಂಡ್ನ ಮೀಟ್ ಮಾಡ್ಕೊಂಡು, ಏನಕ್ಕಪ್ಪ ಅಂದರೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೆಕ್ಸ್ಟು 20ಗೆ, ಈ ಮಂತು ಜುಲೈ 20ಗೆ ಹೋಗಬೇಕು. ಅದು 1 ಡೇ ವಿತ್ತು ಲೋ ಬಜೆಟ್ ಟ್ರಿಪ್ಪು ಗೈಸ್. ಅದು ಹೋಗೋಣ, ಅದು ಒಂದು ವಿಡಿಯೋ ಬರುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲನೇ ವ್ಲಾಗ್ಗಿಂತ ಈ ವ್ಲಾಗು ಅಷ್ಟೇನು ವರ್ಷಾಗಂತೂ ಇಲ್ಲ. ಅಟ್ಲೀಸ್ಟು ಬೆಸ್ಟ್ ಆಗಿಲ್ಲ ಅಂತಂದರೂ ವರ್ಷಾಗಂತೂ ಇಲ್ಲವೇ ಇಲ್ಲ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್. ಹಿಂಗೆ ಬೆಳೆಸಿ ಬಡವ್ರನ್ನ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.